ಮ್ಯಾಜಿಷಿಯನ್, ಕಿಂಗ್, ಗೋಟ್, ಬೆಸ್ಟ್ ಫೀಲ್ಡರ್, ಗುಡ್ ಕ್ಯಾಚರ್, ಚೇಸಿಂಗ್ ಮಾಸ್ಟರ್ ಅಂತ ವಿರಾಟ್ ಕೊಹ್ಲಿ ಅವರನ್ನ ಸುಮ್ಮನೆ ಕರೆಯಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗೋಯ್ತು. ಕೊಹ್ಲಿ ಗರ್ಜಿಸೋದನ್ನ ನೋಡೋಕೆ ಕಾಯ್ತಾ ಇದ್ದಂತ ಕೋಟಿ ಕೋಟಿ ಅಭಿಮಾನಿಗಳು ಈಗ ಕಿಂಗ್ ಈಸ್ ಬ್ಯಾಕ್ ಅಂತ ಸಂಭ್ರಮಿಸ್ತಾ ಇದ್ದಾರೆ. ಪಾಕಿಸ್ತಾನದ ಎದುರು ವಿರಾಟ ರೂಪಕ್ಕೆ ಜಗತ್ತೇ ತಲೆಬಾಗಿದೆ. ಪಾಕ್ ವಿರುದ್ಧ ಅಬ್ಬರಿಸಿ ಅದೆಷ್ಟೋ ಪ್ರಶ್ನೆಗಳಿಗೆ ಒಂದೇ ಸೆಂಚುರಿ ಮೂಲಕ ಉತ್ತರವನ್ನ ಕೊಟ್ಟಿರುವಂತ ವಿರಾಟ್ ಕೊಹ್ಲಿಯನ್ನ ಯಾಕೆ ಚೇಸಿಂಗ್ ಮಾಸ್ಟರ್ ಅಂತಾರೆ, ಚೇಸಿಂಗ್ ನಲ್ಲಿ ಅದೆಷ್ಟು ರನ್ ಸಿಡಿಸಿದ್ದಾರೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮಾತ್ರವಲ್ಲ, ಇಡೀ ಜಗತ್ತೇ ಸೂಪರ್ ಸಂಡೇ ನಡೆದಂತ ಟೀಮ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ಮ್ಯಾಚ್ ನ ಎಂಜಾಯ್ ಮಾಡಿದೆ. ಅದರಲ್ಲೂ ಕೂಡ ಭಾರತದ ಗೆಲುವಿನ ಜೊತೆ ಅತಿ ಹೆಚ್ಚು ಖುಷಿ ನೀಡಿದ್ದು ಕಿಂಗ್ ವಿರಾಟ್ ಕೊಹ್ಲಿ ಅವರ ಸೆಂಚುರಿ. ಈ ಸೆಂಚುರಿ ಮೂಲಕವೇ ತನ್ನನ್ನು ಯಾಕೆ ಚೇಸಿಂಗ್ ನ ಕಿಂಗ್ ಅಂತ ಕರೀತಾರೆ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ವಿರಾಟ್ ಕೊಹ್ಲಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 16 ವರ್ಷಗಳನ್ನ ಕಂಪ್ಲೀಟ್ ಮಾಡಿರುವಂತ ವಿರಾಟ್ ಕೊಹ್ಲಿ ಇದೀಗ ವಿಶ್ವ ಕ್ರಿಕೆಟ್ನ ಶ್ರೇಷ್ಠ ಬ್ಯಾಟ್ಸ್ಮನ್ ಪಟ್ಟಿಗೆ ಸೇರಿದ್ದಾರೆ. ಏಕದಿನ ಮತ್ತು T20 ಚೇಸಿಂಗ್ ಮಾಡುವಾಗ ಪಾಕಿಸ್ತಾನದ ವಿರುದ್ಧ ಕೊಹ್ಲಿ ಏಕಾಂಗಿಯಾಗಿ ನಿಂತು ಭಾರತವನ್ನ ಗೆಲ್ಲಿಸಿರೋದು ಇದು 5ನೇ ಸಲ. ಪಾಕ್ ವಿರುದ್ಧದ ಪಂದ್ಯಗಳಲ್ಲಿ ವಿರಾಟ್ರ ಬೆಸ್ಟ್ ಇನ್ನಿಂಗ್ಸ್ಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ ನೋಡಿ. ಪಾಕಿಸ್ತಾನದ ವಿರುದ್ಧದ ಯಶಸ್ವಿ ಚೇಸಿಂಗ್ ನಲ್ಲಿ ಕೊಹ್ಲಿ ಅವರ ಮೊದಲ ಬೆಸ್ಟ್ ಇನ್ನಿಂಗ್ಸ್ ಅಂದ್ರೆ 2012ರಲ್ಲಿ ನಡೆದಂತ ಏಷ್ಯಾ ಕಪ್ ಪಂದ್ಯ. ಈ ಪಂದ್ಯದಲ್ಲಿ ಕೇವಲ 148 ಎಸೆತಗಳಲ್ಲಿ ಅದ್ಭುತ 183 ರನ್ಗಳನ್ನ ಗಳಿಸಿದ್ರು. ಭಾರತ ಆ ಪಂದ್ಯವನ್ನ 6 ವಿಕೆಟ್ಗಳನ್ನ ಗೆದ್ದುಕೊಂಡಿತ್ತು. ಹಾಗೆ 2012ರಲ್ಲೇ ಶ್ರೀಲಂಕಾದಲ್ಲಿ ನಡೆದಂತ T20 ವಿಶ್ವಕಪ್ನಲ್ಲಿ ಕೊಹ್ಲಿ ಅಜೇಯರಾಗಿ 78 ರನ್ ಗಳಿಸುವ ಮೂಲಕ ಭಾರತವು ಪಾಕಿಸ್ತಾನವನ್ನ 8 ವಿಕೆಟ್ಗಳಿಂದ ಸೋಲಿಸುವಂತೆ ಮಾಡಿದ್ರು. ಇನ್ನು ಟೀಮ್ ಇಂಡಿಯಾ ಬೌಲರ್ಗಳು ಪಾಕಿಸ್ತಾನವನ್ನ 128 ರನ್ಗಳಿಗೆ ಆಲ್ಔಟ್ ಮಾಡಿದ್ರು. ಚೇಸಿಂಗ್ ಹೇಳಿದಂತ ಭಾರತ ಪರ ಕೊಹ್ಲಿ 78 ರನ್ ಗಳಿಸಿದ್ರು. ಇದರಿಂದಾಗಿ ಇನ್ನೂ 18 ಎಸೆತಗಳು ಬಾಕಿ ಇರುವಾಗಲೇ ಭಾರತ ಗೆಲುವಿನ ಗುರಿಯನ್ನ ಮುಟ್ಟಿಸಿತ್ತು. ಇನ್ನು 2016ರಲ್ಲಿ ಭಾರತದಲ್ಲಿ ನಡೆದಂತ T20 ವಿಶ್ವಕಪ್ನಲ್ಲಿ ಕೊಹ್ಲಿ ಅಜೇಯರಾಗಿ 55 ರನ್ ಗಳಿಸುವ ಮೂಲಕ ಈಡನ್ ಗಾರ್ಡನ್ಸ್ ನಲ್ಲಿ ಭಾರತಕ್ಕೆ 6 ವಿಕೆಟ್ಗಳ ಜಯವನ್ನ ತಂದುಕೊಟ್ಟಿದ್ರು. ಭಾರತದ ಬೌಲರ್ಗಳ ಒಗ್ಗಟ್ಟಿನ ಬೌಲಿಂಗ್ನಿಂದಾಗಿ ಪಾಕಿಸ್ತಾನ 5 ವಿಕೆಟ್ಗೆ 118 ರನ್ ಗಳಿಸಿತ್ತು ಅಷ್ಟೇ. ಈ ಸ್ಕೋರ್ ಬೆನ್ನತ್ತಿದಂತ ಭಾರತ ಪರ 3ನೇ ಸ್ಲಾಟ್ ನಲ್ಲಿ ಕಣಕ್ಕಿಳಿದಂತ ವಿರಾಟ್ ಕೊಹ್ಲಿ ಅದ್ಭುತ ಅರ್ಧ ಶತಕ ಗಳಿಸಿ ಭಾರತವನ್ನ ಗೆಲ್ಲಿಸಿದ್ರು. ಅದರಲ್ಲೂ ಕೂಡ 2022ರಲ್ಲಿ ಮೆಲ್ಬರ್ನ್ ನಲ್ಲಿ ನಡೆದಂತ ಪಾಕಿಸ್ತಾನ ವಿರುದ್ಧದ T20 ವಿಶ್ವಕಪ್ ಪಂದ್ಯವನ್ನಂತ ಯಾವ ಟೀಮ್ ಇಂಡಿಯಾ ಆಟಗಾರರಿಗೆ ಆಗ್ಲಿ ಅಥವಾ ಫ್ಯಾನ್ಸ್ಗೆ ಆಗ್ಲಿ ಮರೆಯೋಕ್ ಚಾನ್ಸೇ ಇಲ್ಲ. ಅವತ್ತು ಪಾಕಿಸ್ತಾನ ಫಸ್ಟ್ ಬ್ಯಾಟಿಂಗ್ ಮಾಡಿ 159 ರನ್ ಅನ್ನ ಸ್ಕೋರ್ ಮಾಡಿತ್ತು. ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಬ್ಯಾಕ್ ಟು ಬ್ಯಾಕ್ ಪೆವಿಲಿಯನ್ ಅನ್ನು ಸೇರಿದ್ರು. ಬಟ್ ಆವತ್ತು ಸಿಂಗಲ್ ಶೇರ್ನಂತೆ ನಿಂತು ಭಾರತವನ್ನ ಗೆಲ್ಲಿಸಿದ್ದು ಇದೇ ಕಿಂಗ್ ವಿರಾಟ್ ಕೊಹ್ಲಿ. ಜಸ್ಟ್ 53 ಎಸೆತಗಳಲ್ಲಿ ಬರೋಬ್ಬರಿ 82 ರನ್ ಚಚ್ಚಿ ನಾಟ್ಔಟ್ ಆಗಿ ಉಳಿದಿದ್ರು. ಈ ಮೂಲಕ ಭಾರತ 20 ಓವರ್ಗಳಲ್ಲಿ 160 ರನ್ ಕಲೆ ಹಾಕಿತ್ತು. ಈ ಮ್ಯಾಚ್ ನಲ್ಲಿ ಹಾರ್ದಿಕ್ ಪಾಂಡ್ಯ 40 ರನ್, ಸೂರ್ಯಕುಮಾರ್ ಯಾದವ್ 15 ರನ್ ಗಳಿಸಿದ್ದು ಬಿಟ್ರೆ ಉಳಿದ ಆಟಗಾರರೆಲ್ಲ ಸಿಂಗಲ್ ಡಿಜಿಟ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆದ್ರೂ ಕೂಡ ಇಂಥ ಹೈ ಪ್ರೆಷರ್ ಟೈಮ್ ಅಲ್ಲಿ ನಿಂತು ಆಡಿದ್ದು ವಿರಾಟ್ ಕೊಹ್ಲಿ ಒಬ್ರೆ. ಕೊನೆ ಓವರ್ ನಲ್ಲಿ ಹ್ಯಾರಿಸ್ ರೋಫ್ಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಚಚ್ಚಿದ್ರು. ಈಗಲೂ ಕೂಡ ಈ ಪಂದ್ಯದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇರ್ತವೆ. ಇದೀಗ 2025ರ ICC ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಸೆಂಚುರಿಯನ್ನ ಬಾರಿಸುವ ಮೂಲಕ ಪಾಕ್ಗೆ ಮಣ್ಣು ಮುಕ್ಕಿಸಿದ್ದಾರೆ. ಹೀಗೆ ಪಾಕಿಸ್ತಾನ ವಿರುದ್ಧದ ಪಂದ್ಯಗಳು ಅಂತ ಬಂದಾಗ ವಿರಾಟ್ ಕೊಹ್ಲಿ ಯಾವತ್ತಿಗೂ ಕೂಡ ವಿರಾಟ ರೂಪವನ್ನೇ ತಾಳ್ತಾರೆ. ಹೀಗೆ ಎಲ್ಲಾ ಮಾದರಿಯಲ್ಲಿ ಕಿಂಗ್ ಕೊಹ್ಲಿ ಪಾಕ್ ತಂಡಕ್ಕೆ ವಿರಾಟ ದರ್ಶನ ಮಾಡಿಸಿದ್ದಾರೆ. ಬದ್ಧ ವೈರಿಗಳ ವಿರುದ್ಧ ಆಡಿರುವಂತಹ 17 ಪಂದ್ಯಗಳಲ್ಲಿ 778 ರನ್ ಕಲೆ ಹಾಕಿದ್ದಾರೆ. 59.84ರ ಬ್ಯಾಟಿಂಗ್ ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ. ಇದರ ಜೊತೆಗೆ 2 ಅರ್ಧ ಶತಕ ಹಾಗೆ 4 ಭರ್ಜರಿ ಶತಕಗಳನ್ನು ಕೂಡ ಸಿಡಿಸಿದ್ದಾರೆ. ಹಾಗೆ T20 ಮಾದರಿಯಲ್ಲೂ ಕೂಡ ಪಾಕಿಸ್ತಾನ ವಿರುದ್ಧ ಆಡಿರುವಂತಹ 11 T20 ಪಂದ್ಯಗಳಿಂದ 70.28ರ ಬ್ಯಾಟಿಂಗ್ ಅವರೇಜ್ ನಲ್ಲಿ ಬರೋಬ್ಬರಿ 492 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 5 ಆಫ್ ಸೆಂಚುರಿ ಕೂಡ ಸೇರಿವೆ. ಸಚಿನ್ ದಾಖಲೆ ಬ್ರೇಕ್ ಮಾಡ್ತಾರಾ ಕಿಂಗ್ ವಿರಾಟ್? ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಲೋಕದ ದೊರೆ. ಅವರ ರೆಕಾರ್ಡ್ಸ್ ಇಂದಿಗೂ ಕೂಡ ಎಂದೆಂದಿಗೂ ಕೂಡ ಶಿಖರದೆತ್ತರದಲ್ಲೇ ಇವೆ. ಅವರು ತಮ್ಮ ನಿವೃತ್ತಿ ವೇಳೆ ನನ್ನ ದಾಖಲೆಗಳನ್ನ ಯಾರಾದ್ರೂ ಬ್ರೇಕ್ ಮಾಡ್ತಾರೆ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅಂದಿದ್ರು. ಅವರ ಮಾತನ್ನ ಕೊಹ್ಲಿ ಉಳಿಸಿಕೊಳ್ತಿದ್ದಾರೆ. ಒಂದೊಂದೇ ದಾಖಲೆಗಳನ್ನ ಬ್ರೇಕ್ ಮಾಡ್ತಿದ್ದಾರೆ. ಪಾಕ್ ವಿರುದ್ಧ ಸೆಂಚುರಿ ಬಾರಿಸುವ ಮೂಲಕ ವಿರಾಟ್ ಕೊಹ್ಲಿ 14,000 ಅಂತಾರಾಷ್ಟ್ರೀಯ ODI ರನ್ಗಳನ್ನ ಕಂಪ್ಲೀಟ್ ಮಾಡಿದ್ರು. ಕೊಹ್ಲಿ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ 14,000 ರನ್ ಗಳಿಸಿದಂತ 3ನೇ ಬ್ಯಾಟ್ಸ್ಮನ್ ಎನಿಸಿಕೊಂಡ್ರು. ಸಚಿನ್ ತೆಂಡೂಲ್ಕರ್ ಮತ್ತು ಕುಮಾರ್ ಸಂಗಕ್ಕಾರ ಸಾಲಿಗೆ ಸೇರ್ಕೊಂಡ್ರು.
299 ಏಕದಿನ ಪಂದ್ಯಗಳಲ್ಲಿ 58.20 ಸರಾಸರಿಯಲ್ಲಿ 14,085 ರನ್ಗಳನ್ನು ಗಳಿಸಿದ್ದಾರೆ. ಈಗ 51 ಶತಕಗಳು ಹಾಗೆ 73 ಅರ್ಧ ಶತಕಗಳನ್ನು ಕೂಡ ತಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ. ಹಾಗೆ ಇದಕ್ಕೂ ಮೊದಲು 2023ರ ಏಕದಿನ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಏಕದಿನ ಶತಕಗಳ ದಾಖಲೆಯನ್ನು ಮುರಿದಿದ್ದಾರೆ. ಸಚಿನ್ ಅವರ 49 ಶತಕಗಳ ಸಾಧನೆಯನ್ನ ರೆಕಾರ್ಡ್ ಅನ್ನು ಮುರಿದಿದ್ರು. 50ನೇ ಸೆಂಚುರಿಯನ್ನ ಬಾರಿಸಿದ್ರು. ಇದೀಗ ಪಾಕ್ ವಿರುದ್ಧ ಮತ್ತೊಂದು ODI ಶತಕ ಸಿಡಿಸಿ 51ನೇ ಸೆಂಚುರಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೇನಿದ್ರು ಈಗ ಸೆಂಚುರಿ ರೆಕಾರ್ಡ್ಸ್ ಬಾಕಿ ಇದೆ. ಇದೀಗ ಕೊಹ್ಲಿ ಅವರ ಒಟ್ಟಾರೆ 87ನೇ ಅಂತಾರಾಷ್ಟ್ರೀಯ ಶತಕ ಗಳಿಸಿದ್ದಾರೆ. ಸಚಿನ್ ತೆಂಡೂಲ್ಕರ್ ನಂತರದ ಪ್ಲೇಸ್ನಲ್ಲಿದ್ದಾರೆ. ಸಚಿನ್ ಹೆಸರಲ್ಲಿ 100 ಶತಕಗಳಿದ್ದು ಇದನ್ನ ಬ್ರೇಕ್ ಮಾಡಿದ್ರೆ ಕೊಹ್ಲಿಯಿಂದ ಮಾತ್ರವೇ ಸಾಧ್ಯ. ವೈಯಕ್ತಿಕ ಸ್ಕೋರ್ಗಳ ದಾಖಲೆಯಲ್ಲೂ ವಿರಾಟ ರೂಪ. 2023ರ ಏಕದಿನ ವಿಶ್ವಕಪ್ನಲ್ಲಿ ಕೊಹ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದ್ರು. 11 ಪಂದ್ಯಗಳಲ್ಲಿ 765 ರನ್ಗಳನ್ನು ಗಳಿಸಿ ಏಕದಿನ ವಿಶ್ವಕಪ್ನ ಒಂದೇ ಆವೃತ್ತಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ರು. ಹಾಗೆ ODI ಕ್ರಿಕೆಟ್ನಲ್ಲಿ ಚೇಸ್ ಮಾಸ್ಟರ್ ಎಂಬ ಬಿರುದು ಪಡೆದಿದ್ದಾರೆ. 50 ಓವರ್ಗಳ ಸ್ವರೂಪದಲ್ಲಿ ಅತ್ಯುತ್ತಮ ಚೇಸಿಂಗ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ 27 ಸೆಂಚುರಿಗಳು. ಏಕದಿನ ಮಾದರಿಯಲ್ಲಿ ಕೊಹ್ಲಿ 51 ಸೆಂಚುರಿಯನ್ನು ಸಿಡಿಸಿದ್ದು, ಈ ಪೈಕಿ 27 ಶತಕಗಳು ಚೇಸಿಂಗ್ನಲ್ಲೇ ಬಂದಿವೆ. ಇನ್ನು 49 ODI ಶತಕ ಬಾರಿಸಿರುವಂತಹ ಸಚಿನ್ ಚೇಸಿಂಗ್ ಮಾಡುವಾಗ 17 ಶತಕಗಳನ್ನು ಗಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೊಹ್ಲಿ 21 ಸಲ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 11 ಏಕದಿನ, 3 ಟೆಸ್ಟ್ ಮತ್ತು 7 T20Iಗಳು ಸೇರಿವೆ. ಸಚಿನ್ 20 ಸಲ ಈ ಸಾಧನೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ IPLನಲ್ಲೂ ಕೂಡ ಕೊಹ್ಲಿಯೇ ಗ್ರೇಟ್. 2016ರ ಸೀಸನ್ನಲ್ಲಿ 973 ರನ್ನನ್ನು ಬಾರಿಸಿದ್ರು. ಇದು ಟೂರ್ನಮೆಂಟ್ನ ಒಂದೇ ಆವೃತ್ತಿಯಲ್ಲಿ ಗಳಿಸಿರುವಂತಹ ಅತಿ ಹೆಚ್ಚು ರನ್ಗಳ ದಾಖಲೆಯಾಗಿದೆ. ಈವರೆಗೂ ಕೂಡ ಯಾವ ಆಟಗಾರನಿಂದಲೂ ಕೂಡ IPLನಲ್ಲಿ 900+ ರನ್ನನ್ನು ಸ್ಕೋರ್ ಮಾಡಕ್ಕೆ ಸಾಧ್ಯನೇ ಆಗಿಲ್ಲ. ಕೊಹ್ಲಿ ಶತಕಗಳ ಶತಕ ಸಿಡಿಸಲಿ ಎಂದ ಪಾಕ್ನ ಮಾಜಿ ವೇಗಿ. ಕ್ರಿಕೆಟ್ ಜಗತ್ತಿನಲ್ಲಿ ಯಾವುದೇ ಅಸೂಯೆ ಇಲ್ಲದೆ ಎಲ್ಲರೂ ಪ್ರೀತಿಸುವಂತ ಹೊಗಳುವಂತ ಒನ್ ಅಂಡ್ ಓನ್ಲಿ ಪ್ಲೇಯರ್ ಅಂದ್ರೆ ಅದು ವಿರಾಟ್ ಕೊಹ್ಲಿ ಮಾತ್ರ. ಅವರ ಆಟವನ್ನ ದೇಶ ಭಾಷೆಗಳ ಗಡಿ ಮೀರಿ ಮೆಚ್ಚಿಕೊಳ್ತಾರೆ, ಸಂಭ್ರಮಿಸ್ತಾರೆ. ಭಾನುವಾರದ ಪಂದ್ಯದಲ್ಲಿ ಪಾಕಿಸ್ತಾನ ಸೋತ್ರು ಕೂಡ ಪಾಕಿಸ್ತಾನದ ಮಾಜಿ ವೇಗಿ ಶೋಯಬ್ ಅಖ್ತರ್ ವಿರಾಟ್ ಕೊಹ್ಲಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಹಾಗೆ ಸಚಿನ್ ರಂತೆಯೇ 100 ಅಂತಾರಾಷ್ಟ್ರೀಯ ಶತಕಗಳನ್ನ ಪೂರೈಸಲಿ ಅಂತ ವಿಶ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ICC ಪಂದ್ಯಾವಳಿಗಳಲ್ಲಿ ಪಾಕಿಸ್ತಾನಕ್ಕೆ ಪದೇ ಪದೇ ನೋವು ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾವೆಲ್ಲರೂ ಅದನ್ನ ಕಂಡಿದ್ದೇವೆ. ಪಾಕ್ ವಿರುದ್ಧ ಆಡೋವಾಗ ಕಂಪ್ಲೀಟ್ ಆಗಿ ರೆಡಿಯಾಗಿ ಶತಕ ಸಿಡಿಸ್ತಾರೆ. ಅವರಿಗೆ ಹ್ಯಾಟ್ಸ್ ಆಫ್. ಅವರು ಒಬ್ಬ ಸೂಪರ್ ಸ್ಟಾರ್, ವೈಟ್ ಬಾಲ್ ರನ್ ಚೇಸರ್ನಲ್ಲಿ ಆಧುನಿಕ ಕಾಲದ ಶ್ರೇಷ್ಠ ಬ್ಯಾಟ್ಸ್ಮನ್. ಅವರ ಬಗ್ಗೆ ನಿಜಕ್ಕೂ ಕೂಡ ಸಂತೋಷವಾಗ್ತಿದೆ ಅಂತ ತಮ್ಮ X ಖಾತೆಯಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಚಿರತೆ ವೇಗದಲ್ಲಿ ಫೀಲ್ಡಿಂಗ್ ಮಾಡುವಂತ ವಿರಾಟ್ ಕೊಹ್ಲಿ ಕ್ಯಾಚ್ನಲ್ಲೂ ಕೂಡ ವಿಶ್ವ ದಾಖಲೆ ಬರೆದಿದ್ದಾರೆ. ಪಾಕ್ ವಿರುದ್ಧದ ವಿರಾಟ್ ಕೊಹ್ಲಿ 2 ಕ್ಯಾಚ್ಗಳನ್ನ ಹಿಡಿಯುವ ಮೂಲಕ ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನ ಪಡೆದ ಭಾರತೀಯ ಫೀಲ್ಡರ್ ಎನಿಸಿಕೊಂಡಿದ್ದಾರೆ. 299ನೇ ಪಂದ್ಯ ಆಡಿದಂತ ವಿರಾಟ್ ಕೊಹ್ಲಿ 157ನೇ ಕ್ಯಾಚ್ ಹಿಡಿದ್ರು. ಇದರೊಂದಿಗೆ ಅವರು ಟೀಂ ಇಂಡಿಯಾ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ರು. ಅಜರುದ್ದೀನ್ ಅವರು ಈವರೆಗೂ ಕೂಡ 156 ಕ್ಯಾಚ್ಗಳನ್ನ ಹಿಡಿದಿದ್ರು. ಇದೇ ಹೈಯೆಸ್ಟ್ ಆಗಿತ್ತು. ಈಗ ಆ ದಾಖಲೆಯನ್ನ ಕೊಹ್ಲಿ ಬ್ರೇಕ್ ಮಾಡಿದ್ದಾರೆ. ಒಟ್ನಲ್ಲಿ ಕ್ರಿಕೆಟ್ ಗೊಬ್ಬನೇ ಕಿಂಗ್ ಅದು ವಿರಾಟ್ ಕೊಹ್ಲಿ. ಇದೇ ಕಾರಣಕ್ಕೆ ಕಿಂಗ್ ಕೊಹ್ಲಿ ಗೋಟ್ ಅನ್ನೋದು. ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.